5 ಮಿನಿಟ್ ಸೀರೀಸ್ಗೆ ಸ್ವಾಗತ. ಇವತ್ತು ಟಾಪಿಕ್ ನಂಬರ್ 130 ಡಿಸ್ಕಷನ್ ಮಾಡೋಣ. ದಟ್ ಈಸ್ ಆಯುಷ್ಮಾನ್ ಭಾರತ್ ಕಾರ್ಡ್. ಆಯುಷ್ಮಾನ್ ಭಾರತ್ ಮಿಷನ್ ಅಡಿಯಲ್ಲಿ ಈ ಒಂದು ಯೋಜನೆಯನ್ನ, ಈ ಒಂದು ಕಾರ್ಡನ್ನು ಕೊಡಲಾಗುತ್ತೆ. ಈ ಯೋಜನೆ ಆರಂಭವಾದದ್ದು 2018 ಸೆಪ್ಟೆಂಬರ್ 23ರಲ್ಲಿ. ಈ ಯೋಜನೆ ಅಡಿಯಲ್ಲಿ BPM ಕುಟುಂಬದವರಿಗೆ ವರ್ಷಕ್ಕೆ ರೂಪಾಯಿ 5 ಲಕ್ಷ ಆರೋಗ್ಯ ವಿಮೆಯನ್ನ ಒದಗಿಸಲು ಅವಕಾಶವನ್ನು ಮಾಡಲಾಗಿದೆ. ಒಂದ್ಸಲ UPSC ಕ್ವಶನ್ ಕೇಳಿದ್ರು, ಒಬ್ಬ ವ್ಯಕ್ತಿಗೆ ರೂಪಾಯಿ 5 ಲಕ್ಷ ಅಂತೇಳಿ. ಅದು ತಪ್ಪು. ಒಂದು ಕುಟುಂಬಕ್ಕೆ ಇಲ್ಲಿ 5 ಲಕ್ಷ ರೂಪಾಯಿಗಳ ಆರೋಗ್ಯ ವಿಮೆಯನ್ನು ನೀಡಲಾಗುತ್ತೆ. ಮುಖ್ಯವಾಗಿ ಇದು BPL ಕುಟುಂಬಗಳಿಗೆ ಮಾತ್ರ ಈ ಒಂದು ಅವಕಾಶವನ್ನು ಕೇಂದ್ರ ಸರ್ಕಾರ ಸಲ್ಲಿಸಿದೆ. ಕರ್ನಾಟಕದಲ್ಲಿ ಇಲ್ಲಿಯವರೆಗೆ 62.09 ಲಕ್ಷ ಕುಟುಂಬಗಳೇ ಇದರ ಅಡಿ ಇದ್ದು ಈ ಒಂದು ಕಾರ್ಡನ್ನು ಮಾಡಿಸಿಕೊಂಡಿದೆ. ಉಳಿದ ಕುಟುಂಬಗಳನ್ನು ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಸೇರಿಸಲಾಗಿದೆ. BPL ಕುಟುಂಬಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡ್ ಆದರೆ APL ಕುಟುಂಬದ ಸದಸ್ಯರಿಗೂ ಕೂಡ ರೂಪಾಯಿ 1.5 ಲಕ್ಷ ಚಿಕಿತ್ಸಾ ವೆಚ್ಚವನ್ನು ನಿಗದಿ ಮಾಡಿ ಆರೋಗ್ಯ ಕರ್ನಾಟಕ ಯೋಜನೆ ಅಂತೇಳಿ ಒಂದು ಪ್ರಾರಂಭಿಸಲಾಗಿದೆ ಕರ್ನಾಟಕ ಸರ್ಕಾರ. ರಾಜ್ಯದ 16 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಇದರ ಅಡಿಯಲ್ಲಿ ಒಳಪಟ್ಟಿದೆ. ಈ ಒಂದು ಯೋಜನೆ ಹೊರ ರಾಜ್ಯಗಳಿಗೂ ಕೂಡ ಅವಕಾಶ ಇದೆ. ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ನೋಡಿ. ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ, ಕರ್ನಾಟಕದ್ದು ಆರೋಗ್ಯ ಕರ್ನಾಟಕ ಎರಡೂ ಸೇರಿಬಿಟ್ಟು ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ಅಂತೇಳಿ ಮಾಡಿಬಿಟ್ಟು ಹೊರ ರಾಜ್ಯದ ವ್ಯಕ್ತಿ ಕುಟುಂಬಗಳಿಗೂ ಕೂಡ ಇದರ ಅವಕಾಶವನ್ನು ನೀಡಲಾಗಿದೆ. ಇದು ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಬರುತ್ತೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಇದು ಕೆಲಸವನ್ನು ಮಾಡುತ್ತೆ. ಈ ಒಂದು ಆಯುಷ್ಮಾನ್ ಭಾರತ್ ಕಾರ್ಡ್ದ 2 ಪ್ರಮುಖ ಅಂಶಗಳೇನೆಂದರೆ, ಒಂದು ರಾಷ್ಟ್ರೀಯ ಆರೋಗ್ಯ ಸಂರಕ್ಷಣಾ ಯೋಜನೆ ಇದೆ, ಎರಡನೇದು ಸ್ವಾಸ್ಥ್ಯ ಕೇಂದ್ರ ಇದೆ. ಈ ಒಂದು ಕಾರ್ಡನ್ನು BPL ಕುಟುಂಬದವರು ಪಡೆಯಲು ಸುಶಿಕ್ಷಿತರಾಗಿರ್ತಕ್ಕಂಥ ನೀವುಗಳು ತಿಳುವಳಿಕೆ ಹೇಳಿ ಕಾರ್ಡನ್ನು ಮಾಡಿಕೊಟ್ರೆ ಹಳ್ಳಿಯಲ್ಲಿರ್ತಕ್ಕಂತಹ BPL ಜನರ ಆರೋಗ್ಯದ ಕಡೆ ಕಾಳಜಿ ಮಾಡಿದಂಗೆ ಆಗ್ತದೆ. ದಯವಿಟ್ಟು ಪಾಠವನ್ನು ಕೇಳೋದು ಮಾತ್ರವಲ್ಲ, ಅದನ್ನು ಸಮಾಜಕ್ಕೆ ಬಳಸಿಕೊಳ್ಳುವುದು ಕೂಡ ಬಹುಮುಖ್ಯವಾಗಿದೆ. ನಿಮಗೆಲ್ಲರಿಗೂ ಕರೆ ಕೊಡ್ತಾ ಇದ್ದೀನಿ, ತಮ್ಮ ಹಳ್ಳಿಯ BPL ಕುಟುಂಬದಲ್ಲಿರ್ತಕ್ಕಂಥ ಜನರಿಗೆ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡಿಸ್ಕೊಡಿ. ಸಾಮಾನ್ಯವಾಗಿ ಇದಕ್ಕೊಂದು ಕಾರ್ಡ್ ಅಂತಾರೆ. ಯಾವ ಕಾರ್ಡ್ ಅಂತೇಳಿ ಸಾಮಾನ್ಯವಾಗಿ ಇದನ್ನು ಕರೀತಾರೆ ಅನ್ನೋದನ್ನು ತಾವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಬೇಕು. ಥ್ಯಾಂಕ್ ಯು.